ನಮ್ಮ ತಾತ ದರ್ಶನ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ಮೇಕರ್ ಯೂಟ್ಯೂಬ್ ಚಾನಲ್. ನಾನು 1 ವೀಕ್ ಬ್ಯಾಕ್ ವಿಡಿಯೋ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಂಡ್ಯಕ್ಕೆ ಹೋಗಬೇಕಿತ್ತು, ಅದರಿಂದ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ತಿಂಡಿ ಚಿತ್ರಾನ್ನ ಮಾಡಿಕೊಂಡೆ. ಸೆಕೆಂಡ್ ಅಕ್ಕ ಮತ್ತು ನನಗೆ ಮತ್ತು ನಮ್ಮ ದೊಡ್ಡಕ್ಕ 3 ಜನಕ್ಕೂ ನಮ್ಮ ಅತ್ತೆ ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳಿದರು. ಸೊ ನಮ್ಮ ಅಕ್ಕನೂ ಬರ್ತಿದ್ಲು, ಅದರಿಂದ ನಾವು 3 ಜನನೂ ಒಟ್ಟಿಗೆ ಸೇರಿದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಂಡ್ಯಕ್ಕೆ ಆಲ್ಮೋಸ್ಟ್ ನಾವು ಹೋದರೆ ಒಟ್ಟಿಗೆ ಹೋಗ್ತೀವಿ. ಒಟ್ಟಿಗೆ ಒಂದು 2 ಡೇಸ್ 3 ಡೇಸ್ ಇದ್ದು ವಾಪಸ್ ಬಂದ್ಬಿಡ್ತೀವಿ. ಎಷ್ಟೇ ಆದರೂ ಮದುವೆ ಆದಮೇಲೆ ಹೆಣ್ಮಕ್ಳು ಅಪರೂಪಕ್ಕೆ ಅಲ್ವಾ ತಂದೆ ಕುಡ್ಕೋ. ಮನೆಗೆ ಹೋಗೋದು. ಅಯ್ಯಯ್ಯೋ ಅಯ್ಯಯ್ಯೋ ಪಪ್ಪ ಕುಡಿತದೆ. ಯಾಕೆ ಇವತ್ತು ಕುಡಿಯೋ ಮೂಡಿಲ್ವಾ? ಅದಾದಮೇಲೆ ಹಾಗೆ ಹೋಗ್ಬೇಕಾದ್ರೆ ಕರಿಘಟ್ಟಾಗೂ ಕೂಡ ಹೋಗಿದ್ದು ನನ್ನ ಫ್ರೆಂಡ್ಸ್ ವೀಡಿಯೋ ನೋಡ್ತಾಯಿದ್ರೆ ಕರಿಘಟ್ಟ ಇನ್ಸಿಡೆಂಟ್ ನೆನೆಸ್ಕೊಳ್ಳಿ. ಹಾಗೆಯೇ ಅದಾದಮೇಲೆ ಮನೇಲಿ ಮಕ್ಕಳುಗಳು ಮತ್ತು ಅಳಿಯಂದರು ನಾವು 3 ಜನ ಹೆಣ್ಮಕ್ಳು ಎಲ್ಲ ಮಾತಾಡಿಕೊಂಡು 12 ಗಂಟೆ ಆದ್ರೂ ಮಲ್ಕೊಳ್ಳೋದಿಲ್ಲ, ಮಾತಾಡ್ತಾನೇ ಇರ್ತೀವಿ. ಅದೇನು ಮಾತಾಡ್ತೀವಿ ಅಕ್ಕ ತಂಗಿರು ಸೇರಿದ್ರೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ಬೆಳಗ್ಗೆ ಎದ್ದು ಎಲ್ಲಾದರೂ ಹೋಗೋಣ ಅಂತ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆಯೇ ಪಾಪುಗೆ ಏನೋ ಸ್ವಲ್ಪ ಶಾಸ್ತ್ರ ಕೇಳಬೇಕಿತ್ತು ಅಂತ ನಮ್ಮ ಅಕ್ಕ ಕರ್ಕೊಂಡೋದ್ಲು. ಅದನ್ನೆಲ್ಲ ಕೇಳಿಕೊಂಡು ಮುಗಿಸ್ಕೊಂಡು ಅವ್ರಿಗೆ ಟೈಮ್ ಆಗುತ್ತೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅವಳು ಹೊರ್ಟೋಗ್ಬಿಟ್ಲು. ನಾವು ಹೊರ್ಟು ಬಂದ್ವಿ. ಅದಾದಮೇಲೆ ಮತ್ತೆ ಅವತ್ತಿನ ಡೇ ತುಂಬ ಬೇಜಾರಾಯಿತು. ಬಂದ್ಬಿಟ್ವಲ್ಲ, ಎಲ್ಲ ಅವ್ರವ್ರ ಊರಿಗೆ ಹೋದ್ರಲ್ಲ ಅಂತ. ಅದಾದಮೇಲೆ ಮತ್ತೆ ಮಾರ್ನಿಂಗ್ ಬೇಗ ಎದ್ದು ಹುಣ್ಣಿಮೆ ಇತ್ತಲ್ಲ, ಅದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು 6 ಗಂಟೆಗೇ ಹೊರಟ್ವಿ ನಾವು. ಏಕೆಂದರೆ ರಶ್ ಆಗಿಬಿಡುತ್ತಲ್ವ, ಬೇಗ ಹೋಗಿದ್ದು ಬೇಗ ಬರ್ಬೋದು, ರಶಲ್ಲೆಲ್ಲ ಪಾಪು ಕಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಬೇಗ ಹೋಗಿ ಬಂದ್ವಿ. ಬಂದಮೇಲೆ ನಾನು ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಂಡಿದ್ದೆ. ಅದಾದಮೇಲೆ ಒಂದಿನ ಪೂರ್ತಿ ಊರಿಂದ ಹೋಗಿ ಬಂದಮೇಲೆ ಒಂಥರ ಬೇಜಾರಾಗ್ತಿರತ್ತೆ. ನಮ್ಮಕ್ಕ ಅವಳಲ್ಲಿ ಮೈಸೂರಲ್ಲಿ ನಮ್ಮಕ್ಕ ಒಬ್ಬಳು ನನಗೆ ಯಾವಾಗಲೂ ಸಿಗ್ತಿರ್ತಾಳೆ. ಬಟ್ ಬೆಂಗಳೂರಲ್ಲಿರೋ ಅಕ್ಕ ಸ್ವಲ್ಪ ಬರೋದೇ ಅಪರೂಪ. ಅವಳು ಒಬ್ಬಳೇ ಸೊಸೆ ಆಗಿರೋದ್ರಿಂದ ಜಾಸ್ತಿನೂ ಬರ್ತಾಳೆ, ಅಷ್ಟೊಂದೇನು ಬರಲ್ಲ ಅಂತಲ್ಲ, ಆದ್ರೂ ಸ್ವಲ್ಪ ಬರೋದು ಕಮ್ಮಿ ಅಲ್ಲ. ನಾನು ಬೇಕಾದರೆ ಬೇಕು ಅಂದಾಗೆಲ್ಲ ಹೋಗ್ತಿರ್ತೀನಿ. ನಮ್ಮ ಸೆಕೆಂಡ್ ಅಕ್ಕನ ಫಸ್ಟ್ನೇ ಅಕ್ಕನೂ ಕೂಡ ಬರ್ತಿರ್ತಾಳೆ. ಹಾಗಾಗಿ 3 ಜನನೂ ಸೇರೋದು ಅಂದರೆ ತುಂಬ ಖುಷಿಯಾಗತ್ತೆ. ಅದಾದಮೇಲೆ ನಾನೆಲ್ಲ ಕೆಲಸ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಫೈನಲಾಗಿ ಏನಿಲ್ಲ ಡೇ ಫುಲ್ಲು ಫೋನಲ್ಲಿ ಮಾತಾಡಿಕೊಂಡು, ಅವಳಾದ್ಮೇಲೆ ಅವಳು ಫೋನ್ ಮಾಡ್ತಾಳೆ, ಅವಳಾದ್ಮೇಲೆ ಇವಳು ಫೋನ್ ಮಾಡ್ತಾಳೆ, ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ.